ಫುಲ್ ಇದೆಲ್ಲ ಕರಳೆಲ್ಲ ಈಚೆ ಬಂದ್ಬಿಟ್ಟಿರ್ತದೆ ಅದು ಬಲರಾಮಂದು. ಅಟ್ಯಾಕ್ ಮಾಡಿ ಏನು 52 ಇಂಜುರಿ ಆಗಿರ್ತದೆ, ರಕ್ತ ಎಲ್ಲ ಫುಲ್ಲು ಕತ್ತಲೆ ಜಗತ್ತು ನಡಿ ವೈದ್ಯಮಾನಗಳು ಬೆಳಕಿನ ಪ್ರಪಂಚಕ್ಕೆ ಗೋಚರಿಸುವುದೇ ಇಲ್ಲ ಅಂತ. ಹೀಗೆ ಹಾಗೆ ಎಲ್ಲ ಚುಚ್ಚಿಬಿಟ್ಟಿರ್ತಾರೆ, ಎದೆ ಕರಳು ಇದು ಶರೀರ 52 ಇಂಜುರಿ ಆಗಿರ್ತದೆ, ಕೈ ಬೈ ಎದೆ ಇಲ್ಲಿಂದ ಇಲ್ಲಿವರೆಗೆ ಎಲ್ಲ ಚುಚ್ಚಿಬಿಟ್ಟಿರ್ತಾರೆ. ಆ ಕೇಸಲ್ಲಿ ನಮ್ಮ ಸ್ಟಾಫ್ನವ್ರು 6 ಜನ ಸಸ್ಪೆಂಡ್ ಆಗ್ತಾರೆ. ಅದಕ್ಕಿಂತ ಮುಂಚೆ ಹೋಮ್ ಸೆಕ್ರೆಟರಿನ ಅಪಾಯಿಂಟ್ ಮಾಡಿರ್ತಾರೆ ಎನ್ಕ್ವೈರಿಗೆ. ಅದು ಸುಮಾರು ಹೋಮ್ ಸೆಕ್ರೆಟರಿ ಅದಕ್ಕಿಂತ ಮುಂಚೆ ಒಂದು ವಾರ 15 ದಿವಸ ಬಂದು ಜೈಲಿ ದಿವಸ ಬಂದು ಎಲ್ಲ ಪಿನ್ ಎಲ್ಲ ಎನ್ಕ್ವೈರಿ ಮಾಡ್ತಾರೆ. ಸರ್, ತುಂಬಾ ವಿಶೇಷ ಅಂತ ಹೇಳಿದ್ರೆ ಕೊನೆಯ ದಿವಸ ಅಂತ ಹೇಳಿದ್ರೆ ಏನು ಬಲರಾಮ ಇವತ್ತು ಬಹುದೊಡ್ಡ ಚರ್ಚೆ ರಾಜ್ಯದಲ್ಲಿ ಬಲರಾಮಂದು. ಯಾಕಂದ್ರೆ ಆ ಸಮಯದಲ್ಲಿ ನಾಗಯ್ಯನವರು ಬೆಂಗಳೂರು ಸೆಂಟ್ರಲ್ ಜೈಲಿನ ಜೈಲರ್ ಆಗಿರ್ತೀರಾ. PM ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರ್ಬೋದು, ಆಮೇಲೆ ಬಲರಾಮನ ಡೆಡ್ ಬಾಡಿಯನ್ನ ಅವ್ರ ಊರು ಹಿರಿಸಾವೆ ಮತ್ತೆ ಶ್ರಾವಣ ಬೆಳಗೋಳದ ಮಧ್ಯೆ ಅವ್ರ ಹಳ್ಳಿ ಬರುತ್ತೆ. ಮೂಲತಃ ಹಾಸನ್ ಜಿಲ್ಲೆಯವರು ಬಲರಾಮನ ಕೊನೆಯ ದಿವಸ ನೀವು ಆ ಡೆಡ್ ಬಾಡಿನ ಅವ್ರ ಮನೆಯವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀರಾ. ಸರ್, ನೀವು ಹಿಂದೆ ಒಂದು ಹೇಳಿದ್ರ ನನಗೆ 52 ಬಾರಿ ಆ ವ್ಯಕ್ತಿಗೆ ಸ್ಟ್ಯಾಬ್ ಆಗಿರುತ್ತೆ ಅಂತೇಳಿ. ಅವತ್ತು ಏನ್ ಸರ್ ಬೆಳಗ್ಗೆಯಿಂದ ಏನ್ ನಡೆಯುತ್ತೆ ಹೇಳ್ಬೋದಾ ಸರ್? 91 95 ವರೆಗೂ ಅಲ್ಲೇ ಇರ್ತೇನೆ ಸರ್ವೀಸು. 95 ಮೇ 5ನೇ ತಾರೀಕು ಬಲರಾಮನ ಮರ್ಡರ್ ಆಗುತ್ತೆ. ಇದು ನಮ್ಮ ಜೈಲು ಇಲಾಖೆಯಲ್ಲಿ ಒಂದು ಕರಾಳ ದಿನ. ನಮ್ಮ ಜೈಲು ಇಲಾಖೆಯಲ್ಲಿ ಹಿಸ್ಟ್ರಿನಲ್ಲಿ ಜೈಲು ಜುಡಿಷಿಯಲ್ ಕಸ್ಟಡಿಯಲ್ಲಿ ಮರ್ಡರ್ ಆಗಿದ್ದು ಅದು ಬಲರಾಮಂದು. ಇದು ಫಸ್ಟು ನಮ್ಮ ಜೈಲು ಇಲಾಖೆಯಲ್ಲಿ ಆಗಿದ್ದು. ಇದು ಅದುವರೆಗೆ ಯಾವುದು ಜೈಲು ಕಸ್ಟಡಿಯಲ್ಲಿ ಮರ್ಡರ್ ಆಗಿರೇ ಇರಲಿಲ್ಲ. ಕರ್ನಾಟಕದಲ್ಲೇ ಆಗಿರಲಿಲ್ಲ. ಅದೇ ಫಸ್ಟು ಜೈಲಲ್ಲಿ ಮರ್ಡರ್ ಆಗಿದ್ದು ಬಲರಾಮನ್ ಮರ್ಡರ್ ಫಸ್ಟ್. ಅದು ಆಮೇಲೆ ಜೈಲ್ ಮರ್ಡರ್ಗಳು ಶುರುವಾದ ಆಮೇಲೆ ಮತ್ತೆ ಬೇರೆ ಕಡೆ ಎಲ್ಲ ಆಗ್ತಾರೆ, ಅಲ್ಲಿವರೆಗೆ ಆಗಿರಲಿಲ್ಲ. ಅದೇ ಫಸ್ಟ್ ಜೈಲ್ ಮರ್ಡರ್ ಆಗಿದೆ, ಜೈಲಲ್ಲಿ ಮರ್ಡರ್ ಆಗಿದ್ದು. ಯಾವಾಗ ಬರ್ತಾನೆ ಸರ್ ಬಲರಾಮ ಬೆಂಗಳೂರು ಜೈಲ್ಗೆ? ಮತ್ತೆ ಒಂದು 15 ದಿವಸ ಬಂದು ರಿಲೀಸ್ ಆಗಿ ಹೋಗಿರ್ತಾನೆ. ಯಾವುದೋ ಆಬ್ಸೆಂಟ್ ಕೇಸಲ್ಲಿ, ಬೇರೆ ಕೇಸ್ಗಳಿರ್ತವೆ, ಕೋರ್ಟ್ಗೆ ಹೋಗದೆ NW ಇಶ್ಯೂ ಆಗಿ ವಾರಂಟ್ ಇಶ್ಯೂ ಆಗಿ ಮತ್ತೆ ಅರೆಸ್ಟ್ ಮಾಡಿ ಹಾಕಿರ್ತಾರೆ. ಮತ್ತೆ ಇದ್ದು ಒಂದು 15 ದಿವಸ ತಿಂಗಳು ಇದ್ದು ಮತ್ತೆ ರಿಲೀಸ್ ಆಗಿ ಹೋಗಿರ್ತಾನೆ. ರಿಲೀಸ್ ಆಗೋಗಿ ಮತ್ತೆ ಇನ್ನೊಂದು ಅಫೆನ್ಸಲ್ಲಿ 307 ಕೇಸಲ್ಲಿ ಮತ್ತೆ ಬಂದಿರ್ತಾನೆ ಅವನು. ಅವತ್ತು ಬಂದ ನೀವು ಎಲ್ಲಿ ನೋಡ್ತೀರ ಅವನನ್ನು? ಅವನು ಫಸ್ಟು ಗೇಟ್ಗೆ ಕೋರ್ಟಿಂದ ಇದು ತಗೊಂಡು ಅರೆಸ್ಟ್ ವಾರಂಟ್ ತಗೊಂಡು ಕೋರ್ಟಿಂದ ಕಸ್ಟಡಿ ಕಳಿಸ್ತಾರೆ. ಕಸ್ಟಡಿ ಕಟ್ಟು ಫಸ್ಟ್ ಗೇಟಲ್ಲಿ ಅವನ್ನೆಲ್ಲ ಅಡ್ಮಿಷನ್ ತಗೊಂಡು ಫಾರ್ಮ್ಯಾಲಿಟೀಸ್ ರಿಜಿಸ್ಟ್ರಲ್ಲಿ ಎಂಟ್ರಿ ಆಗಿ ಅಲ್ಲಿಂದ UT ಸೆಕ್ಷನ್ ಅಂತ ಇರ್ತದೆ. ಆ UT ಸೆಕ್ಷನ್ ಹೋಗಿ ಅವನ ಬಯೋಡಾಟಾ ಫುಲ್ ಅಡ್ಮಿಷನ್ ರಿಜಿಸ್ಟ್ರಲ್ಲಿ ಫುಲ್ ಬಯೋಡಾಟಾ ಇರುತ್ತೆ. ಅದರಲ್ಲಿ ಎಂಟ್ರಿ ಮಾಡಿ ಆಮೇಲೆ ಅವನ್ನ ಬ್ಯಾರಕ್ಕೆ ಕಳಿಸ್ತೀವಿ. ಸಫ್ರೇಟ್ UT ಸೆಕ್ಷನ್ ಅಂದ್ರೆ ಏನು ಸರ್? UT ಸೆಕ್ಷನ್ ಅಂಡರ್ ಟ್ರಯಲ್ ಸೆಕ್ಷನ್ ಅಂತ. ಪ್ಯೂರ್ಲಿ ಅಂಡರ್ ಟ್ರಯಲ್ ಸೆಕ್ಷನ್. ಅಂಡರ್ ಟ್ರಯಲ್ ಸೆಕ್ಷನ್ನೇ ಬೇರೆ, ಕನ್ವಿಕ್ಟ್ ಸೆಕ್ಷನ್ನೇ ಬೇರೆ. ಅಂಡರ್ ಟ್ರಯಲ್ ಸೆಕ್ಷನ್ ಬರೀ ಆಗಿಂದ ಅಡ್ಮಿಷನ್ ಬಂದಿರೋ. ಕನ್ವಿಕ್ಷನ್ ಸಜಾ ಶಿಕ್ಷೆ ಆಗಿರೋ ಕೈದಿಗಳು ಸಪ್ರೇಟ್, ಅದೇ ಬೇರೆ ಸೆಕ್ಷನ್ ಬೇರೆ ಇರ್ತವೆ. ಅವಾಗ ಅವನು ಅದೇ ಹೆಂಗಾಗಿರ್ತಾನೆ, ಹೆಂಗೆ ಅಲ್ಲೊಂದು 35 ಇಯರ್ಸ್ ಒಳಗೆ ಅವನು ವಯಸ್ಸಿದ್ದು. ಹೆಂಗಿರ್ತಾನೆ, ಹೆಂಗ್ ಚಾಪ್ ಇರ್ತಾನಲ್ಲ, ನಾರ್ಮಲ್ ಆಗಿರ್ತಾನೆ. ಬಾಡಿ ಅಂತ ಬಲ್ಕಿ ಆ ಥರ ಏನಿಲ್ಲ, ನಾರ್ಮಲ್ ಆಗೇ ಇರ್ತಾನೆ. ಅಂತ ನೋಡೋದಕ್ಕೆ ಕ್ರೂಯಲ್ ಆಗೋ ಹೆಂಗೆ ಇರೋದಿಲ್ಲ, ಸಾಫ್ಟಾಗೆ ಇರ್ತಾನೆ, ಸ್ಮಾರ್ಟ್ ಆಗಿರ್ತಾನೆ. ಜೈಲಲ್ಲಿ ಇರಬೇಕಾದ್ರೆ ಅಂಡರ್ ಟ್ರಯಲ್ ಎಲ್ಲ ಸಿವಿಲ್ ಡ್ರೆಸ್ ಹಾಕಿರ್ತಾನೆ. ಅವನು ಮನೆಯಿಂದ ಇದಕ್ಕೆ ನೈಟ್ ಡ್ರೆಸ್ ತರಿಸ್ಕೊಂಡಿರ್ತಾನೆ. ಜುಬ್ಬಾ ಮತ್ತು ಪೈಜಾಮ. ಯಾರು ಸರ್? ಪಟ್ಟೆ ಜುಬ್ಬಾ ಪೈಜಾಮ ಎತ್ಕೊಂಡು ಹಾಕ್ಕೊಂಡಿರ್ತಾನೆ ಜೈಲಲ್ಲಿ. ಯಾರು? ಬಲರಾಮ. ಅವತ್ತು ಅಡ್ಮಿಷನ್ ತಗೊಳ್ತೀರಾ? ಎಷ್ಟು ದಿವಸ ಆಗಿರುತ್ತೆ ಅವ್ನು ಬಂದು? ಅವನು ಬಂದ ಜಾಸ್ತಿ ಇಲ್ಲ, ಒಂದು 3 ಮಂತ್ಸ್ ಆಗಿರುತ್ತೆ ಅಷ್ಟೇ. 2-3 ಮಂತ್ಸ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಮರ್ಡರ್ಗಿನ್ನ ಆಗೋದಕ್ಕಿಂತ ಮುಂಚೆ ಒಂದು 2-3 ಮಂತ್ಸ್ ಮುಂಚೆ ಬಂದಿರ್ತಾನೆ ಅಷ್ಟೇ, ಜಾಸ್ತಿ ಇರೋದಿಲ್ಲ. ದಿನಚರಿ ಏನು ಹೇಗೆ ಈಗ ನಮ್ಮದು ಜೈಲ್ ದಿನಚರಿ ಅಂತಂದರೆ, ಈ ಬೆಳಗ್ಗೆಯಿಂದ ಸಂಜೆ 6 ಗಂಟೆವರೆಗೆ ನಾವು ಈಚೆ ಬಿಟ್ಟಿರ್ತೀವಿ. 7 ಗಂಟೆಗೆ ಓಪನ್ ಮಾಡಿಬಿಟ್ರೆ ಇನ್ನು ಸಂಜೆ 6 ಗಂಟೆವರೆಗೆ ಈಚೆನೇ ಇರ್ತಾರೆ. ಅಂದರೆ ಮಧ್ಯ 11ರಿಂದ 3 ಗಂಟೆವರೆಗೆ ಲಾಕ್ ಮಾಡಿರ್ತೀವಿ. 3-4 ಗಂಟೆವರೆಗೆ ಒಳಗಡೆ ಬ್ಯಾರಕ್ಕಲ್ಲಿ ಲಾಕ್ ಮಾಡಿರ್ತೀವಿ. ನಂತರ 4 ಗಂಟೆಗೆ ಈಚೆ ಬಿಡ್ತೀವಿ. ಈಚೆ ಬಿಟ್ಟು ಅವರು ದಿನಚರಿ ಊಟ ಎಲ್ಲ, ರಾತ್ರಿ ಊಟ ನಾವು
4 ಗಂಟೆಗೆ ಕೊಟ್ಟು ಜೈಲಲ್ಲಿ ಸಪ್ರೇಟ್ ಸೆಲ್ಲಲ್ಲಿ ಆಪೋಸಿಟ್ ಗ್ಯಾಂಗ್ ಇರ್ತಾರಲ್ಲ, ಆಪೋಸಿಟ್ ಗ್ಯಾಂಗ್ ಅಟ್ಯಾಕ್ ಮಾಡ್ತಾರೆ ಅನ್ನೋ ಭಯ ಅವ್ರಿಗೆ. ನಾವು ಸೇಫ್ಟಿ ನೋಡ್ಕೋಬೇಕಲ್ಲ ಒಳಗಡೆ, ಅವ್ರಿಗೆ ಸೆಕ್ಯೂರಿಟಿ ಕೊಡಬೇಕಲ್ಲ. ಸೊ ಹಂಗಾರೆ ಈಗ ಸಪ್ರೇಟ್ ಗ್ಯಾಂಗಲ್ಲಿ ಇರ್ತಾನೆ. ಫಸ್ಟ್ ಒಂದ್ಸಲಿ ಬಂದಾಗ ಸಿಂಗಲ್ ಸೆಲ್ ಇರ್ತಾ ಅಲ್ಲೇ ಒಳಗಡೆ ಹಾಕಿರ್ತೀವಿ. ಆ ಒಂದು ಸೆಲ್ಸ್ ಬೇರೆ ಒಂದು 10 ಸೆಲ್ 12 ಸೆಲ್ಸ್ ಸಪ್ರೇಟ್ ಇತ್ತು. ಈಗ ಅದೆಲ್ಲ ಡೆಮಾಲಿಷ್ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲ ಅವೆಲ್ಲ ಅಲ್ಲಿ ಹಾಕಿದ್ದ ಫಸ್ಟ್ ಸಿಂಗಲ್ ಸೆಲ್ಸಲ್ಲಿ. ಯಾರನ್ನ? ಅವನು ಬಲರಾಮನ್ನ ಫಸ್ಟ್ ಬಂದಾಗ ಫಸ್ಟ್ ಒಂದು 15 days 1 month ಬಿದ್ದಿದ್ದು ಹೋಗ್ತಾನೆ ಅವನು ಕೋರ್ಟ್ಗೆ. ಯಾಕೆ ಅಲ್ಲಿ ಇಟ್ಟಿರ್ತೀರ? ಅಲ್ಲಲ್ಲ, ಅವನು ಡ್ಯೂ ಟು ಇದು ಸೆಕ್ಯೂರಿಟಿ ಪರ್ಪಸ್. ಬೇರೆಯವ್ರು ಅಟ್ಯಾಕ್ ಮಾಡಬಾರ್ದಲ್ಲ, ಬೇರೆ ರೈವಲ್ರಿ ಗ್ಯಾಂಗ್ ಇರ್ತಾರೆ. ಅದು ಯಾರು ಹೋಗಿ ಅಲ್ಲಿ ಬೇರೆಯವ್ರನ್ನ ಯಾರು ಅಲೋ ಮಾಡೋದಿಲ್ಲ ಜನರಲ್ ಆಗಿ. ಅವ್ರು ಸಪ್ರೇಟ್ ಅಲ್ಲಿ ಜೈಲ್ನಾಗ ಇರೋರೆ, ಆ ಸೆಲ್ಗೆ ಇರೋರಿಗೆ ಅಷ್ಟೇ ಸಂಬಂಧಪಟ್ಟಿದ್ದು. ಕೊರಂಗು ಕೃಷ್ಣ ಇರ್ತಾನೆ, ಅವರೆಲ್ಲ. ಆಮೇಲೆ ಆಯುರ್ ಕುಮಾರ್ ಕಡೆಯವರೆಲ್ಲ ಇರ್ತಾರೆ, ಅವರ ಫಾಲೋಯರ್ಸು. ಆಯುಲ್ ಕುಮಾರ್ ಇರೋಲ್ಲ, ಅವ್ರ ಫಾಲೋಯರ್ಸ್ ಇರ್ತಾರೆ. ಮುತ್ತಪ್ಪರೈ ಇಲ್ಲ, ಮುತ್ತಪ್ಪರೈ ಅದಕ್ಕಿಂತ ಮುಂಚೆ ಮುತ್ತಪ್ಪರೈ ಒಂದ್ಸಲಿ ಅವ್ರ ಫಾಲೋಯರ್ಸ್ ಇರ್ತಾರೆ. ರಾಜಶೇಖರ್ ರೈ ಇವರೆಲ್ಲ ಸುಮಾರು ಜನ ಅವ್ರು ಯಾವುದೋ 307 ಬಂದಿರ್ತಾರೆ. ಯಾವುದೋ ಬ್ರಿಗೇಡ್ MG ರೋಡಲ್ಲಿ ಯಾವುದೋ ಹೋಟೆಲ್ ಗಲಾಟೆ ಆಗಿ ಅರೆಸ್ಟ್ ಮಾಡಿ ಆವಾಗ ಅವರು ರಾಜಶೇಖರ್ ರೈ ಒಂದು 8 ಜನ ಅವರು ಬಂದಿರ್ತಾರೆ. ಅವರು ಗ್ಯಾಂಗ್ನವರು, ಯಾರು ಮುತ್ತಪ್ಪರೈ ಗ್ಯಾಂಗ್ನವರು. ಅವ್ರನ್ನ ನೋಡೋಕ್ಕೆ ಬಂದಿರ್ತಾರೆ. ಮುತ್ತಪ್ಪರೈ ಜೈಲಿಗೆ ಒಂದ್ಸಲಿ ಬಂದು ನೋಡ್ಕೊಂಡು ಹೋಗಿತ್ತು. ಮತ್ತು ಅವ್ರು ನಾವಿದ್ದಾಗ ಕಸ್ಟಡಿಗೆ ಬಂದಿರಲಿಲ್ಲ. ಮುತ್ತಪ್ಪರೈ ನೋಡಿದೆ, ಭಾಳ ಯಂಗ್ ಮ್ಯಾನ್, ಸಣ್ಣಕ್ಕೆ ಅಲ್ಲಿ ಹಿಂಗೆ ಇರ್ತಾರೆ. ಬಂದು ನೋಡ್ಕೊಂಡು ಹೋಗ್ತಾರೆ. ಆವತ್ತು ನೋಡಿದ್ದು ಮುತ್ತಪ್ಪರೈನ. 15 ದಿವಸ ಒಳಗಿನ ಸೆಲ್ ಅಲ್ಲಿ ಇಟ್ಟಿರ್ತೀರಾ? ಈ ಬಾರಿ ಬಂದಾಗ ಎಲ್ಲಿ ಇಡ್ತೀರಾ? ನೆಕ್ಸ್ಟ್ ಅಡ್ಮಿಷನ್ ಬರ್ತಾನಲ್ಲ, ರಿಲೀಸ್ ಆಗಿ ಹೋಗ್ತಾನೆ. ಫಸ್ಟ್ ಸೆಲ್ಲಲ್ಲಿ ಸಿಂಗಲ್ ಸೆಲ್ ಇಟ್ಟಾಗ ರಿಲೀಸ್ ಆಗಿ ಹೋಗ್ತಾನೆ ಬೇಲ್ ಮೇಲೆ ಆದ್ನ ಹೋಗಿ ನಾನು ತಿರ್ಗಿ ಒಂದು 3-4 monthsಲ್ಲಿ ಇನ್ನೊಂದು ಕೇಸಲ್ಲಿ ಬರ್ತಾನೆ, ಹೊಸ ಕೇಸಲ್ಲಿ 307 ಕೇಸಲ್ಲಿ. ಅವಾಗ ಬಂದಾಗ ಸಪ್ರೇಟ್ B ಸೆಲ್ ಅಂತ ಇರ್ತದೆ. B ಸೆಲ್ ಅಂದರೆ ಆಫೀಸ್ ಮುಂದಗಡೆ ವಿಸಿಬಲ್ ಆಗಿ ಯಾರು ಹೋದ್ರೆ ಬಂದರೆ ಈಗ ವಿಸಿಬಲ್ ಆಗಿರ್ತದೆ. ಅದು ನಮಗೆ ವಿಸಿಬಲ್ ಆಗಿರಬೇಕು ಅಂತ ಕಡೆ ಸೇಫ್ಟಿ ಆಗಿ ಇಟ್ಟಿರ್ತೀವಿ. B ಸೆಲ್ ಅಂತ ಇಟ್ಟಿರ್ತೀವಿ. ಆ B ಸೆಲ್ಲಲ್ಲೇ ಇರ್ತಾನೆ, ಒಬ್ಬನೇ ಇರ್ತಾನೆ. ಅವನು ಬೆಳಗ್ಗೆ 7 ಗಂಟೆ 7:15 ಅವರು 2-3 ಜನ ಯಾರೋ ನಾವು ಅವರು ಸೇವಕರು ಯಾರೇ ಬರ್ತಾರೆ. ಅದು ತಟ್ಟೆ ತೊಳೆಯೋರು, ತಿಂಡಿ ಇದು ಮಾಡೋರು, ಅವರು ಇವರು ಒಂದು ಇಟ್ಕೊಂಡಿರ್ತಾರೆ. ಜೈಲಲ್ಲೆಲ್ಲ ಕಾಮನ್ ಆ ಕಾಲಕ್ಕೆ ಇದ್ರು. ಅವರ ಸೇವಕರನ್ನ ಇಟ್ಕೊಳ್ದವ್ರು ಬರೋರು ಎಲ್ಲ. ಅವ್ರಿಗೆ ಯಾರು ಸ್ವಲ್ಪ ಬೀಡಿ ಸಿಗರೇಟು ಇದು ಕೊಟ್ಟು ಸಾಕು, ಬರೋವ್ರ ಕೆಲಸ ಸೇವೆ ಮಾಡಿಕೊಂಡು ಇರೋರು ಅಂತ ಇದರಲ್ಲಿ ಇದ್ದು. ಆ ಟೈಮಲ್ಲಿ ಹಿಂಗೆ ಅದು 4-5 ಜನ ಹಿಂಗೆ ಇಟ್ಕೊಂಡಿರ್ತಾನೆ ಅವ್ರ ಸಹಾಯಕ್ಕಾಗಿ. ಅವರಲ್ಲೇ ಬೇರೆಯವರು ಕಾನ್ಸ್ಪಿರಸಿ ಮಾಡಿ ಅವ್ರಿಗೆಲ್ಲ ಪ್ರಿಪೇರ್ ಮಾಡಿ ಇದೆಲ್ಲ ಜೈಲ್ ಒಳಗೆ ನಡೀತದೆ. ಇದೆಲ್ಲ ಜೈಲ್ ಒಳಗೆ ನಡೆದಿರ್ತದೆ. ಕತ್ತಲೆ ಜಗತ್ತು ನಡಿ ವಿದ್ಯಮಾನಗಳು ಬೆಳಕಿನ ಪ್ರಪಂಚಕ್ಕೆ ಗೋಚರಿಸುವುದೇ ಇಲ್ಲ. ಹೀಗೆ 1995 ಮೇ 5ನೇ ತಾರೀಕು ಬೆಳಗ್ಗೆ ಅದೊಂದು ತಮ್ಮ ಜೈಲು ಇಲಾಖೆಯಲ್ಲಿ ಕರಾಳ ದಿನ. ಅದು ಗೊತ್ತೇ ಆಗೋದಿಲ್ಲ. ಅವು ನಡೆದಾಗ ಆಮೇಲೆ ಅದೆಲ್ಲ ಪ್ರಪಂಚಕ್ಕೆಲ್ಲ ಗೊತ್ತಾಗ್ಬಿಡ್ತದೆ. ಇದೆಲ್ಲ ಬೆಳಗ್ಗೆ ನೀವು ಎಷ್ಟು ಗಂಟೆ ಬರ್ತೀರ? ನಾನು ಅವರು ಹಿಂದಿನ ದಿವಸ ಲಾಕಪ್ ಮುಗಿಸ್ಕೊಂಡು 7:30 ಒಟ್ಟೋಗಿ 7:30-8 ಗಂಟೆಗೆ ಹೋಗಿರ್ತೀವಿ ಮನೆಗೆ. ಹೋಗ್ಬಿಟ್ಟು ಬಂದು ತಿರ್ಗಾ ಬೆಳಗ್ಗೆ ಅವತ್ತು ಮಾರ್ನಿಂಗ್ ನಾವು ಒಂದ್ಸಲಿ 7 ಗಂಟೆಗೆ 7:30 ಬರ್ತೀವಿ. ನಂತರ ಅದು 7:30 ಹೋಗಿ ತಿರ್ಗಾ 8:08 ಬಂದಿರ್ತೀವಿ. ಅವತ್ತು ಏನಾಗಿದೆ, ನಾನು ಬೆಳಗ್ಗೆ 7 ಗಂಟೆಗೆ ಅನ್ಲಾಕಿಗೆ ಹೋಗಿರಲ್ಲ. ಬೇರೆಯವರು ಡ್ಯೂಟಿ ಇರ್ತದೆ, ಅವ್ರು ಹೋಗಿರ್ತಾರೆ. ಅವತ್ತು ನಾನು ಹೋಗಿರಲಿಲ್ಲ. ನಾನು ಅವತ್ತು 8 ಗಂಟೆಗೆ ಹೋಗ್ತೀನಿ. ಬೆಳಗ್ಗೆ 8 ಗಂಟೆಗೆ ಹೋಗ್ತಾನೆ. ಅವಾಗ ಅಷ್ಟೊತ್ತಿಗೆ ಅಲ್ಲಿ ಇದು ಬೆಳಗ್ಗೆನ ಇವೆಲ್ಲ ಅಟ್ಯಾಕ್ ಮಾಡಿರ್ತಾರೆ. ಬೆಳಗ್ಗೆ ಅಷ್ಟು ಅನ್ಲಾಕ್ ಬೆಳಗ್ಗೆ 7 ಗಂಟೆಗೆ ಆಗಿರ್ತದೆ. 7 ಗಂಟೆಗೆ ಆದಾಗ ಅವರೆಲ್ಲ ಬಂದು ಸುಮಾರು 7:10 7:15 20 ಇದು ಅಸಾಸಿನೇಷನ್ ನಡೆದೋಗಿರ್ತದೆ. ಅವ್ರ ರೂಮಲ್ಲೇ ಆಗಿರುತ್ತೆ. ಹೊರಗೆ ಆಗೋದೇ ಇಲ್ಲ. ಅವ್ರ ಸೇವಕರೇ ಬಂದು ಅವ್ರ ಇದು ಕೈ ಹೊತ್ತೋರು, ಕಾಲು ಹೊತ್ತೋರು, ತಟ್ಟೆ ತೊಳೆಯೋರು, ಬಟ್ಟೆ ತೊಳೆಯೋರು ಇವರೇನೆ ಬಂದು ಅಣ್ಣ ಹೇಗಿದೆಯಾ, ಚೆನ್ನಾಗಿದೆಯಾ ಅಂದ್ಕೊಂಡು ಎಲ್ಲ 4 ಜನ ಬಂದು ಕವರ್ ಮಾಡ್ತಾರೆ. ಕವರ್ ಮಾಡೋದು ಒಬ್ಬರು ಕೈ ಹಿಡ್ಕೊಳ್ತಾರೆ, ಇವ್ರು ಕಾಲು ಹಿಡ್ಕೊಳ್ತಾರೆ. ಕಾಲು ಹತ್ರ ಇಬ್ಬರು ಕೂತ್ಕೊಳ್ತಾರೆ, ಕೈ ಹತ್ರ ಇಬ್ಬರು ಕುಂತ್ಕೊಂಡಿರ್ತಾರೋ. ಇಮಿಡಿಯೇಟ್ ಅಟ್ಯಾಕ್ ಮಾಡಿಬಿಟ್ಟು ಎಲ್ಲ ಏನು ಮಾಡ್ತಾರೆ, ಎಲ್ಲ ವೆಪಾನ್ಗಳು ತಗೊಂಡೋಗಿರ್ತಾರೆ. ಸಾಕು ವೆಪನ್ ಎಲ್ಲಿಂದ ಬರುತ್ತೆ ಜೈಲ್ ಒಳಗೆ? ಬೇಲೆ ತರಿಸಿ ಇಟ್ಕೊಂಡಿರ್ತಾರೆ. ಗೋಡೆಗಳಿಂದ ಎರ್ಸ್ಕೊಂಡು ಇರ್ತಾರೆ ಟೈಮಲ್ಲಿ. ಆ ಮೋಟ್ ಗೋಡೆ ಹೊರಗಡೆಯಿಂದ ಇಂಥವ್ರಿಗೆ ಹೇಳಿರ್ತಾರೆ,
ಈ ಟೈಮಲ್ಲಿ ಇಂಥ ಕಡೆಯಿಂದ ಸೇರಿ ಯಾವುದೋ ಒಂದು ಅಲ್ಲಿ ಯಾರಿಗೂ ವಿಸಿಬಲ್ ಇರೋದಿಲ್ಲ, ನಮ್ಮ ಇದಕ್ಕೆ ಗೊತ್ತಾಗಲ್ಲ, ಹಂಗೆ ತರಿಸ್ಕೊಂಡು ಮಾಡಿರ್ತಾರೆ. ಅದು ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ಏನು 52 ಇಂಜುರಿ ಆಗಿರ್ತದೆ. ರಕ್ತ ಎಲ್ಲ ಫುಲ್ಲು, ಆ ರೂಮ್ ಎಲ್ಲ ಬರೀ ರಕ್ತದ ಮುಳುವಾಗಿರ್ತದೆ, ರಕ್ತ ಎಲ್ಲ ಹರಿದಿರ್ತದೆ. ಕೊನೆ ಸರಿ ಎಳೆದು ಬಿಟ್ಟಿದ್ದಾರೆ, ಅವಾಗಲೇ ಎಲ್ಲ ಹೋಗಿರುತ್ತೆ. ಆಮೇಲೆ ಫುಲ್ ಇಂಟೆಸ್ಟೈನ್ ವಾಸ್ ಕಮೌಟ್, ಫುಲ್ ಇದೆಲ್ಲ ಕರಳೆಲ್ಲ ಈಚೆ ಬಂದ್ಬಿಟ್ಟಿರ್ತಾರೆ. ಯಾರ್ದು? ಅದು ಬಲರಾಮಂದು. ಹಾಗೆ ಕಲ್ಲು ಎಲ್ಲ ಚುಚ್ಚಿಬಿಟ್ಟಿರ್ತಾರೆ, ಎದೆ ಕರಳು, ಇದು ಶರೀರ 52 ಇಂಜುರಿ ಆಗಿರುತ್ತೆ. ಕೈ ಎದೆ ಕಲ್ಲು ಇಲ್ಲಿಂದ ಇಲ್ಲಿವರೆಗೆ ಎಲ್ಲ ಚುಚ್ಚಿಬಿಟ್ಟಿರ್ತಾರೆ. ಹೆಚ್ಚು ಕಡೆ ಆಲ್ಮೋಸ್ಟ್ 90% ಅಲ್ಲೇ ಡೆತ್ ಆಗಿಬಿಟ್ಟಿರ್ತಾನೆ. ಆಮೇಲೆ ಇಲ್ಲ ಎಲ್ಲಂದ್ರೆ ಮನಸ್ಸಿಗೆ ಬಂದಾಗ ಕೈ, ಎದೆ, ಕಾಲು, ಹೊಟ್ಟೆ, ಬೆನ್ನು ಅಂದರೆ ಹಿಂಗೆ ಮನೆಗಿರ್ತಾರೆ. ಈಗ ಇದು ಚುಚ್ಚಿಬಿಟ್ಟಿರ್ತಾರೆ, ಬೆನ್ನಿಗೇನು ಏಟಾಗಿರೋದಿಲ್ಲ. ಈ ಎಲ್ಲ ಎದೆ ಹೊಟ್ಟೆ ಮೇಲೆ ಕರಳೆಲ್ಲ ಈಚೆ ಬಂದುಬಿಟ್ಟಿರ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಆ ಕರಳು ಈಚೆನೇ ಇರುತ್ತೆ. ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನು ಇದು ಬಾಡಿ ಎಲ್ಲ ಕಟ್ಬಿಟ್ಟು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಫಸ್ಟ್ ಅಲ್ಲಿಂದ ನಮ್ಮ ಜೈಲು ಆಂಬುಲೆನ್ಸ್ ಇರ್ತದೆ, ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತೀವಿ. ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರೆ ಎಮರ್ಜೆನ್ಸಿ ವಾರ್ಡ್ ಹೋದಾಗ ಅಲ್ಲೇ ಬ್ರಾಡ್ ಡೆಡ್ ಅಂತ ಅಂದವೇ ಮಧ್ಯದಲ್ಲೇ ಸತ್ತೋಗಿದ್ದಾನೆ. ಡೆಡ್ ಮಾಡಿ ಇದು ಮಾಡಿ ಮಾರ್ಚರಿಗೆ ಹಾಕ್ತಾರೆ. ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಅಲ್ಲಿ ಚೆಕ್ ಮಾಡ್ತಾರೆ ಇದೆಲ್ಲ ನೋಡಿ. ಅವಾಗ ಡೆಡ್ ಯಾವಾಗಲೇ ಹೊಟ್ಟೋಗಿರ್ತಾರೆ, ಡೆತ್ ಆಗಿಬಿಡ್ತಾನೆ. ಸೊ ಮಾರ್ಚರಿಗೆ ಹಾಕಿದ ತಕ್ಷಣ ನಮಗೆ ಒಂದು ಪೊಲೀಸ್ FIR ಆಕ್ಟಿವ್, ಇದು ಜೈಲಲ್ಲಿ ಈ ಥರ ಮರ್ಡರ್ ಆಗಿದೆ, ಇವ್ರ ಕಾರಣ ಇವರೆಲ್ಲ ಸೇರಿ ಮಾಡಿದ್ದಾರೆ, ಒಂದು FIR ಆಗಿ ಇದು ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಆಗಿ ಎಲ್ಲ ಇನ್ವೆಸ್ಟಿಗೇಷನ್ ಆಗಿ ಎಲ್ಲ ಆದಮೇಲೆ ನಾವು ಎಲ್ಲ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ. ಪೋಸ್ಟ್ ಮಾರ್ಟಮ್ ಪೊಲೀಸ್ನವರೆಲ್ಲ ಬರ್ತಾರೆ, ಮ್ಯಾಜಿಸ್ಟ್ರೇಟ್ ಇವರು ತಾಲೂಕು ಮ್ಯಾಜಿಸ್ಟ್ರೇಟ್ ಎಲ್ಲ ಬರ್ತಾರೆ. ಅವ್ರ ಮುಂದೆ ಪೋಸ್ಟ್ ಮಾರ್ಟಮ್ ಆಗಿ ಡೆಡ್ ಬಾಡಿನ ಅವ್ರಿಗೆ ಕೊಡ್ತೀವಿ. ಅವ್ರ ಹೆಂಡತಿ ಅವರ ಸಂಬಂಧಿಕರು ಬಂದು ನೀವೇ ಇರ್ತೀರಲ್ಲ? ಹೌದು, ಅಲ್ಲಿ ಡ್ಯೂಟಿ ನಾನೇ ಇರ್ತೀವಿ. ನಾನು ಮತ್ತೆ ಇನ್ನೊಬ್ಬರು ಅವ್ರ ಹತ್ರ ಅಕ್ನಾಲಜ್ಮೆಂಟ್ ಬರ್ಸ್ಕೊಳ್ತೀವಿ. ಮತ್ತು ಅವ್ರ ಸಂಬಂಧಿಕರು ಇನ್ನೊಂದಿಬ್ಬರು ಯಾರು ಅವರು ಗೊತ್ತಿಲ್ಲ ಯಾರು ಅಂತ, ಬಟ್ ಅವ್ರ ಹೆಂಡತಿ ಅಂತೂ ಇರ್ತಾರಲ್ಲಿ, ಅವ್ರು ಸೈನ್ ಮಾಡಿಕೊಂಡು ಕೊಡ್ತೀವಿ ಅವ್ರಿಗೆ. ಅದೇ ಅವ್ರ ಊರು ನಾವು ಚಂದ್ರಪಂಡ ತಾಲೂಕು ಅನ್ನೋದು ಗೊತ್ತು. ಶ್ರವಣಬೆಳಗೊಳ ಇರ್ತಾರೆ ಅಲ್ಲಿಗೆ, ಶ್ರವಣಬೆಳಗೊಳ ಇರ್ಬೋದು. ತಗೊಂಡಾಗ ಅಲ್ಲೇ ಹೋಗ್ತಾರೆ. ಆವಾಗ ಲಾಸ್ಟ್ ಸೀನ್ ಅಲ್ಲಿವರೆಗೂ ನಾವು ಇರ್ತೀವಿ. ಅವ್ರು ಡೆಡ್ ಬಾಡಿ ಹ್ಯಾಂಡ್ ಓವರ್ ಮಾಡೋವರೆಗೂ ನಾವು ಅಲ್ಲಿ ಇರ್ತೀವಿ. ಅವ್ರು ಹ್ಯಾಂಡ್ ಓವರ್ ಮಾಡಿ ಆ ಕಡೆ ಹೋದ್ಮೇಲೆ ನಾವು ಈಗ ಆಫೀಸ್ ಮಾಡಿ 52 ಇಂಜುರೀಸ್ ಅವ್ರಲ್ಲಿ ರೆಕಾರ್ಡ್ ಆಗಿರ್ತಲ್ಲ, 52 ಇಂಜುರೀಸ್ ಬಿದ್ದಿರ್ತದೆ ಬಾಡಿ ಮೇಲೆ. ಅವ್ರ ಪೋಸ್ಟ್ ಮಾರ್ಟಮ್ ರೆಕಾರ್ಡಲ್ಲಿ ಇದರಲ್ಲಿ ರಿಪೋರ್ಟಲ್ಲಿ ರೆಕಾರ್ಡ್ ಆಗಿರ್ತದೆ. ಆ ಡಾಕ್ಟ್ರು ಒಬ್ಬ ದಪ್ಪಕ್ಕಿರ್ತಾರೆ, ಅವ್ರ ಹೆಸರು ಗೊತ್ತಿಲ್ಲ, ಅವರು ರಿಪೋರ್ಟ್ ಮಾಡಿದ್ದು, ಪೋಸ್ಟ್ ಮಾರ್ಟಮ್ ಮಾಡಿದ್ದು, ಅವರು ರೆಕಾರ್ಡ್ ಮಾಡಿದ್ದು. ಸೊ ನೀವು ಇದನ್ನ ಎಲ್ಲ ಯಾರು ಹ್ಯಾಂಡ್ ಓವರ್ ಕೊಡ್ತೀರಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟು? ಪೋಸ್ಟ್ ಮಾರ್ಟಮ್ ರಿಪೋರ್ಟು ನಮ್ಮ ಆಫೀಸಿಗೆ ಕೊಡ್ತಾರೆ. ರೆಕಾರ್ಡ್ ಇದೆ, ಕೋರ್ಟ್ಗೆಲ್ಲ ನಾವು ಸಬ್ಮಿಟ್ ಮಾಡಬೇಕಲ್ಲ, ಕೋರ್ಟ್ಗೆಲ್ಲ ಡೀಟೇಲ್ಸ್ ಕಳಬೇಕು. ಕೋರ್ಟು, ಹೋಮ್ ರೈಟ್ಸು ಈಗೆಲ್ಲ ಕಳಿಸ್ಬೇಕು. ಪೊಲೀಸ್ ಸ್ಟೇಷನ್ನಿಂದ ಇದಕ್ಕೆ ಕೋರ್ಟಿಗೆ ಕಟ್ಟಬೇಕು. ಯಾಕಂದರೆ ಕಸ್ಟಡಿ ಕೋರ್ಟಿಂದ ಕಟ್ಟಿರೋ ಕೋರ್ಟಿಗೆ ನಾವು ರಿಪೋರ್ಟ್ ಹಾಕಬೇಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲ. ಡೆಡ್ ಬಾಡಿ ಮಾತ್ರ ಅವರಿಗೆ ಕೊಟ್ಟಿರ್ತಾರೆ. ಅವ್ರ ಹೆಂಡತಿ ಮತ್ತು ಆ ಸಂಬಂಧಿಕರು ಬಂದಿರ್ತಾರೆ. ಸುಮಾರು ಜನ ಅವ್ರ ಫಾಲೋವರ್ಸ್ ಎಲ್ಲ ಬಂದಿರ್ತಾರೆ, ಸಂಬಂಧಿಕರು. ಅವರು ಬಲರಾಮನ್ ಫಾಲೋವರ್ಸ್ ಎಲ್ಲ ಇರ್ತಾರಲ್ಲ, ಶ್ರವಣಬೆಳಗೊಳ ತಗೊಂಡೋಗ್ತಾರೆ ಡೆಡ್ ಬಾಡಿ. ಎಷ್ಟು ಗಂಟೆಗೆ ಹೋಗುತ್ತೆ ಸರ್ ಅವತ್ತು? ಅವಾಗ ಹೋಗಿದ್ದ ಒಂದು ಸುಮಾರು 11 ಗಂಟೆ. ನೆಕ್ಸ್ಟ್ ಡೇ ಅದೇ 5ನೇ ತಾರೀಕು, ಮೇ 5ನೇ ತಾರೀಕು ಮರ್ಡರ್ ಆಗಿದ್ದು. ಜೂನ್ 6ನೇ ತಾರೀಕು ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಇದಕ್ಕೆ ಕೊಡ್ತೀವಿ. ಅಲ್ಲಿ ಬಲರಾಮನ್ ಬಿಡುಗಡೆ ಇರುತ್ತಲ್ಲ? ಬಿಡುಗಡೆ ಇಲ್ಲ. ಇನ್ನೇನು ಇದ್ರೆ ಒಂದು 6-15 ದಿವಸದಲ್ಲಿ ಬೇಲ್ ಸಿಗೋದೇನೋ. ಅಷ್ಟೊತ್ತಿಗೆ ಎಲ್ಲ ಬೇಲ್ ಅಪ್ಲಿಕೇಶನ್ ಹಾಕ್ಕೊಂಡಿದ್ರು. ಅಷ್ಟೊತ್ತಿಗೆ ಇದು ಆಗಿ ಅದು ಬೇಲಿನೂ ಏನು ಡಿಸೈಡ್ ಆಗಿರಲಿಲ್ಲ, ಆರ್ಡರ್ ಏನು ಆಗಿರಲಿಲ್ಲ. ಅದಂಗೆ. ಒಟ್ಟು ಆ ಕೇಸಲ್ಲಿ ಎಷ್ಟು ಜನ ಸಸ್ಪೆಂಡ್ ಆಗ್ತಾರೆ ಸರ್? ಆ ಕೇಸಲ್ಲಿ ನಮ್ಮ ಸ್ಟಾಫ್ನವರು 6 ಜನ ಸಸ್ಪೆಂಡ್ ಆಗ್ತಾರೆ. 6 ಜನ. ಹೌದಾ, ಬಿಗ್ ನ್ಯೂಸ್ ಅವಾಗ. ಆಗಿನ ಕಾಲಕ್ಕೆ ಇದರಲ್ಲೆಲ್ಲ ವಿಧಾನಸೌಧದಲ್ಲೂ ಚರ್ಚೆ ಆಗುತ್ತೆ. ಅವಾಗ ಮುಖ್ಯಮಂತ್ರಿ ದೇವೇಗೌಡರು ಇರ್ತಾರೆ, ಹೋಮ್ ಮಿನಿಸ್ಟ್ರು PGR ಸಿಂಧ್ಯಾ ಇರ್ತಾರೆ, ಜೈಲ್ ಸೂಪರಿಂಟೆಂಟು ಜಯರಾಮಯ್ಯ ಸಾಹೇಬರು ಇರ್ತಾರೆ. ನೀವು ಜೈಲರ್? ಅವಾಗ ನಾವು ಜೈಲರ್, 4 ಜನ ಜೈಲರ್ ಆಗಿ ಇರ್ತೀವಿ. ನಮ್ಮ ಬೇರೆ ಗಾರ್ಡಿಂಗ್ ಸ್ಟಾಫ್ ಅವೆಲ್ಲ ಅವಾಗ 6 ಜನ ಆ ಡ್ಯೂಟಿ ಸಂಬಂಧಪಟ್ಟವ್ರು 6 ಜನನ ಸಸ್ಪೆಂಡ್ ಮಾಡ್ತಾರೆ ಸರ್. ಅದಕ್ಕಿಂತ ಮುಂಚೆ ಹೋಮ್ ಸೆಕ್ರೆಟರಿನ ಅಪಾಯಿಂಟ್ ಮಾಡಿರ್ತಾರೆ ಎನ್ಕ್ವೈರಿಗೆ. ಅದು ಸುಮಾರು ಹೋಮ್ ಸೆಕ್ರೆಟರಿ ಅದಕ್ಕಿಂತ ಮುಂಚೆ ಒಂದು ವಾರ 15 ದಿವಸ ಬಂದು ದಿವಸ ಬಂದು ಎಲ್ಲ ಪಿನ್ ಟು ಪಿನ್ ಎಲ್ಲ ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿ ಲಾಸ್ಟಿಗೆ ರಿಪೋರ್ಟ್ ಕೊಟ್ಟು ಯಾರ್ಯಾರು ಏನು ಸಂಬಂಧಪಟ್ಟರು, ಯಾರು ತಪ್ಪಿಸ್ತಾರೋ ಡಿಸೈಡ್ ಮಾಡಿ ಅವರು ಅಲ್ಲಿಂದ ಸಸ್ಪೆಂಡ್ ಆರ್ಡರ್ ಶೋ. ಇಲ್ಲ ಏನು ಇದೆ,
ದೈವವಶ ನಮಗೆ ಅದರಲ್ಲಿ ಎಲ್ಲಿ ಬಚಾವಾದ ಯಾವ ಎಲ್ಲಿನೂ ನಂದು ಒಂದು ಅರ್ಧ ಗಂಟೆ ಲೇಟ್ ಆಗಿದ್ದಕ್ಕೆ 8 ಗಂಟೆಗೆ. ಅದಾಗ ಹಾಗೆ ಅವ ಹಿಂದೆ ಈಗ ದಿವಸ ಒಬ್ಬರು ಜೈಲರ್ ಅಂತ ಇದು ಮಾಡ್ತೀವಿ, ನೇಮಕ ಮಾಡ್ತೀವಿ. ಒಂದು ಡ್ಯೂಟಿ ಬುಕ್ಕಲ್ಲಿ ಬರೆದು ಒಂದು ವಾರದಲ್ಲಿ ಫಸ್ಟ್ ಇದು ಬರೆದು ಡೈಲಿ ಒಬ್ಬರು ಜೈಲರ್ ಅಂತ ಹಾಕಿರ್ತೀವಿ. ಹಿಂದಿನ ದಿವಸನೂ ನನ್ನ ಡ್ಯೂಟಿ ಇಲ್ಲ, ಅವತ್ತು ನನ್ನ ಡ್ಯೂಟಿ ಇಲ್ಲ. ಅವತ್ತೇನಾದ್ರು ನಂದು ಡ್ಯೂಟಿ ಇದ್ದರೆ ಡೆಫಿನೆಟ್ ಆಗಿ ನಾನು ನೀವು ಬಂದಿರ್ತೀರ ಜೈಲಿಗೆ. ಅದು ಬಂದಿರ್ತವೆ, ಹೋಗ್ಲೇಬೇಕದು, ಡ್ಯೂಟಿ ಇರಲೇಬೇಕು. ಡ್ಯೂಟಿ ಇದೆ ಅಂದರೆ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಫಿಕ್ಸ್ ಮಾಡ್ತಾರೆ ಡ್ಯೂಟಿ ಜೈಲರಲ್ಲಿ. ಬೆಳಗ್ಗೆಯಿಂದ ಸಂಜೆವರೆಗೆ ಒಬ್ಬರದೇ ಇದು. ನೀವು ಜೈಲರಾಗಿ ಹೋಗ್ಲೇಬೇಕು. ಜೈಲರಾಗಿ ಹೋಗ್ಲೇಬೇಕು. ಜನರಲ್ ಡ್ಯೂಟಿ ಇರುತ್ತೆ. ಆದರೆ ಈ ಪರ್ಸನಲ್ ಡ್ಯೂಟಿ ಅಂತಂದ್ರೆ ಸಪ್ರೇಟಾಗಿ ಒಂದು ಬುಕ್ ಮೇಂಟೈನ್ ಮಾಡಿರ್ತೇವೆ. ಅದರಲ್ಲಿ ಒಂದು ಅಪಾಯಿಂಟ್ಮೆಂಟ್, ಒಂದು ಡ್ಯೂಟಿ ಬುಕ್ಕಲ್ಲಿ ಬರೆದಿರ್ತೇವೆ. ಒಂದು ವಾರದಲ್ಲಿ ಯಾರು ಡ್ಯೂಟಿ ಬರುತ್ತೆ. ಈಗ ಭಾನುವಾರದಿಂದ ಶನಿವಾರದವರೆಗೆ, ಮತ್ತು ಭಾನುವಾರದಿಂದ ಶನಿವಾರದವರೆಗೆ, ಈ ಥರ ವೀಕ್ಲಿ ಚೇಂಜ್ ಮಾಡ್ತಾ ಇರ್ತೀವಿ ಒಂದು ಡ್ಯೂಟಿ. ಒಟ್ಟಾರೆಯಾಗಿ ಬಲರಾಮನ ಕೊನೆ ದಿವಸ ನೀವಿದ್ರ? ಇದ್ದೇ ಬಾಲರಾಮ್ ಅದೇ ಫಸ್ಟ್ ಮಾಡ್ರಿ ಜೈಲಲ್ಲಿ ಆಗಿದ್ದು, ಅದೇ ಫಸ್ಟ್ ಮಾಡ್ರಿ. ನೀವು ಟ್ರಾನ್ಸ್ಫರ್ ಆಗ್ಬಿಡ್ತೀರಾ ಕೇಸ್ ಆದ್ಮೇಲೆ? ಆಮೇಲೆ ಆ ಕೇಸ್ ಆದ್ಮೇಲೆ ಮಾಸ್ ಟ್ರಾನ್ಸ್ಫರ್ ಜೈಲ್ ಇಲಾಖೆನಲ್ಲಿ ಸುಮಾರು ಜನ ಎಲ್ಲ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಟ್ರಾನ್ಸ್ಫರ್ ಅವಾಗ ನಾನು KGF ಜೈಲಿಗೆ ಟ್ರಾನ್ಸ್ಫರ್ ಆಗ್ತೀನಿ. 95 KGF ಹೀಗೆ